NRG ಅದಕ್ಕೆ ನಿರ್ಣಯ ಸಂಬಂಧಪಟ್ಟಾಗ ಇವತ್ತು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ತಾವು ಮಾತಾಡಿ. ಅದಕ್ಕೆ ಸಂಬಂಧಪಟ್ಟಿದ್ದೆ ಮಾತಾಡ್ಬೇಕಂತ ಮಾಡಿದ್ದೇವೆ. ಮಾಡಿ ಅದಕ್ಕೆ ಈಗ ಯಾರ್ದು ಆದ ಕೂಡಲೇ ನಾನು ಕೊಟ್ಟು ಬಿಡಿ. ಆಯ್ತು. ರೂಪಕಲಾ ಸನ್ಮಾನ್ಯ ಸಭಾಧ್ಯಕ್ಷರೇ, ಆಮೇಲೆ ಸನ್ಮಾನ್ಯ ಆಯ್ತು ನೋಡಿ. ಅನ್ಪಾರ್ಲಿಮೆಂಟ್ರಿ ಅನ್ನೋದು ಅದನ್ನು ತೆಗೆಸುವ. ನೀವು ಅರ್ಥ ಮಾಡಿಕೊಳ್ಬೇಕು. ನೀವು ಪ್ರತಿಭಟನೆ ಮಾಡುದು ಭ್ರಷ್ಟಾಚಾರ ಅಪಕಾರಿ ಸಚಿವರ ವಿರುದ್ಧ. ಅವರಲ್ಲಿ ಮಾತಾಡುವಾಗ ನೀವು ಅವರಿಗೆ ಮತ್ತೆ ಬೈದ್ರೆ ಎಲ್ಲ ನಿಮ್ಮ ಒಂದೇ ರೀತಿಯಿಂದ ಇರ್ತಾರ? ಯಾವುದು ಅದು ಸರಿಯಲ್ಲ. ಕರೆಕ್ಟ್ ಸರಿ. ಶರತ್ ಓಕೆ ಆಯ್ತು. ದರನ್ನೇ ಒಂದು ಇಂತಗಿರಿ ಮತ್ತೆ ಚರ್ಚೆ ಮಾಡುವ. ಇನ್ನೊಂದು ಲೆಟರ್ ಕೊಡ್ತಾರೇನೋ, ಇಸ್ಕೊಂಬ. ಇನ್ನೊಂದು ಲೆಟರ್ ಕೊಟ್ಟರೆ ಇಸ್ಕೊಂಬ. ನೀವು ಅವರನ್ನು ಆತಿ ರೇಗಿಸಿದ್ರೆ ಮತ್ತೆ ಎಂತ ಮಾಡ್ತಾರೆ ಅವರು? ನೀವು ಹೇಳಿದಾಗೆ ಅವ್ರು ಹೇಳ್ತಾರ? ನೀವು ಹೇಳಿದಾಗೆ ಅವ್ರಲ್ಲಿ ಹಾಕ್ತಾ ಸಾಧ್ಯ ಉಂಟಾ? ಅವ್ರು ಹೇಳಿದಾಗೆ ನಿಮ್ಗೆ ಹೇಳಿ ಕೂಡ ಸಾಧ್ಯ ಇಲ್ಲ. ನೀವು ಪ್ರತಿಭಟನೆ ಮಾಡುವಾಗ ಅವ್ರಿಗೆ ಎಷ್ಟು ರೇಗಿಸಿದ್ರಿ? ಅವರನ್ನು ಯಾರ ವಿರುದ್ಧ? ಅವರ ವಿರುದ್ಧ ಯಾಕೆ ಮಾಡಿದ್ರಿ? ಅಧ್ಯಕ್ಷ, ಪ್ರತಿಭಟನೆ ಹೇಗ್ ಬೇಕಾದ್ರೆ ಮಾಡಿದ್ರಿ? ಮಾತಾಡಕ್ ಅವಕಾಶ ಇಲ್ಲ. ವೈಯಕ್ತಿಕವಾಗಿ ನಿಂದನೆ ಯಾಕೆ ಮಾಡಿದ್ರು? ವ್ಯಕ್ತಿಗತವಾಗಿ ನಿಂದನೆ ಯಾಕೆ ಮಾಡಿದ್ರು ಇವರು? ಅವ್ರು ಮಾತಾಡಕ್ ಯಾಕೆ ಅವಕಾಶ ಮಾಡ್ಕೊಳ್ಳಿ. ಪ್ರತಿಭಟನೆ ಮಾಡಕ್ ನಮ್ದೇನು ಅಭ್ಯಂತರ ಇಲ್ಲ. ನೋಡಿ ಮಾತಾಡ್ತಿರ್ಬೇಕಾದ್ರೆ ಇವರು ಈಗ ಏನೆಲ್ಲ ತೆಗಿಸುವ, ಅದನ್ನ ತೆಗಿಸುವ. ಮತ್ತೆ ಹೇಳುವಂತದ್ದು ನೀವೀಗ ಅಬಕಾರಿ ಇಲಾಖೆಯಲ್ಲಿ ಆದ ವಿಚಾರ ಬಗ್ಗೆ ಮಾತಾಡ ಅವ್ರಿಗೆ ಏನಾದ್ರು ಹೇಳ್ಬೇಕು. ಆಯ್ತು, ಅವ್ರು ನೀವು ಅವಕಾಶ ಕೊಟ್ಟಾಗ ಮಾತಾಡ್ತಿದ್ದಾರೆ. ಆ ಮಾತಾಡ್ತಿರೋರ್ಗೆ ಗೌರವಿತವಾಗಿ ಇವ್ರು ಇದ್ದಿದ್ರೆ ಅವ್ರು ಯಾಕೆ ಪ್ರಚೋದನೆಗೊಳಗಾಗ್ತಿದ್ರು? ಪ್ರಚೋದನೆ ಮಾಡಿದ್ರು. ನಿಮ್ಮ ಸದಸ್ಯರ ಗೌರವ ನೀವೇ ತಗೊಳ್ತಾ ಇದ್ದೀರಿ ಅಷ್ಟೇ. ಅವ್ರಿವ್ರು ಅಂತಲ್ಲ, ಅದು ಎಲ್ಲರಿಗೂ ಇದರಲ್ಲಿ ನೀವು ನಿಮ್ಮ ವರ್ತನೆ ಸರಿಯಾಗಿದ್ದಿದ್ರೆ ಅಲ್ಲೇ ಇದ್ದು ಅವ್ರಿಗೆ ಶಿವಲಿಂಗ ಯಾಕೆ ರೇಗಿಸ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಸಂದರ್ಭದಲ್ಲಿ ನೀವು ಮಾತಾಡಿದಂತ ರೀತಿ ಸರಿಯಾಗಿದ್ದಿದ್ರೆ ಆ ವಿಷಯ ಬರ್ತಿರ್ಲಿಲ್ಲ. ಇದಕ್ಕೆ ನೀವೇ ಕಾರಣ. ಆಯ್ತು, ಓಕೆ, ಆಯ್ತು. ರೂಪಕಲಾ ಅವರೇ, ಆಯ್ತು. ಸತೀಶ್, ಸನ್ಮಾನ್ಯ ಗೌರವ ಇದೆ ಅಧ್ಯಕ್ಷರೇ. ಹೇಳಿದ್ರು ನಾವು ನಮ್ಮ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದೀವಿ. ಏನಾದ್ರೂ ಇದ್ರೆ ನಿಮ್ ಕಂಪ್ಲೇಂಟ್ ಕೊಡ್ಲಿ. ಕಂಪ್ಲೇಂಟ್ ಕೊಡ್ಲಿ ಅಧ್ಯಕ್ಷರೇ. ನಾಯಿಗಳು ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟಾಗ ಸದಸ್ಯರ ಹಕ್ಕು ಅವ್ರು ಮಾತಾಡ್ತಿರ್ಬೇಕಾದ್ರೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮನ್ನೇ ಮಾತುಗಳು ತಗೋಬೇಕು. ಅವ್ರನ್ನ ಪ್ರಚೋದನೆ ಮಾತಾಡ್ಸಿ ಸ್ಥಿತಿಗೆ ಕಾರಣ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಟ್ಟು ಕೂತ್ಕೊಂಡು ಇವತ್ತು ಪ್ರಶ್ನೆ ಮಾಡಕ್ಕೆ ಅವಕಾಶ ಇಲ್ಲ. ಅನುಮತಿ ಕೊಡಲಿಲ್ಲ ಅಧ್ಯಕ್ಷರೇ. ಪ್ರತಿಭಟನೆ ಬಿಟ್ಟು ಬೇರೆ ಅವ್ರು ಅಧ್ಯಕ್ಷರು ಅಲ್ಲ ಇಲ್ಲ, ಅವ್ರ ಹಕ್ಕಕ್ಕೆ ಚುಟ್ಟಿ ಬಂದಿದ್ದಕ್ಕೆ ಮಾತಾಡಿದ್ದಾರೆ. ಅಲ್ಲ, ನಾವು ಮಾತಾಡಿದ್ರೆ ನಿಮ್ಮಂತೆ ಮಾತಾಡಿದ್ರೆ ನೀವು ಕೇಳಕ್ಕಾಗಲ್ಲ. ಯಾವ ರೀತಿ ಕಿಂಡಲ್ ಮಾಡಿದ್ದಾರೆ ಗೊತ್ತು ನನಗೆ. ನೀನ್ ಯಾವ ರೀತಿ ಕಿಂಡಲ್ ಮಾಡ್ತಿದ್ರೆ ನನಗೆ ಗೊತ್ತು. ಏನಾದ್ರೂ ಮಾತಾಡ್ಲಿ, ಆದ್ರೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಅನುಮತಿ ಕೊಡ್ತೀರಾ ಅಧ್ಯಕ್ಷರೇ ತಾವು? ಈಗ ಅಧ್ಯಕ್ಷ, ಒಂದು ನಿಮಿಷ. ಬೆಳಿಗ್ಗೆ ನಾವು ಪ್ರತಿಭಟನೆಯಲ್ಲಿದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ, ಪೂರ್ತಿ ಮುಗಿಸ್ತೀನಿ, ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ, ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು.
ಅವ್ರಂಗ್ ಪ್ರೊವೈಡ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗ್ದಿದೆ ಅವನ್ನ ಕ್ಷಮೆ ಕೇಳಿ ಅವರು. ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಯಾಕೆ ರಿಯಾಕ್ಟ್ ಮಾಡ್ತೀರಿ ಅಧ್ಯಕ್ಷರೇ ಪ್ರತಿಪಕ್ಷ ನಾಯಕ ಕ್ಷಮೆ ಕೇಳಬೇಕು. ಅವರಿಗೆ ಅವಕಾಶ ಕೊಟ್ಟಾಗ ಅವ್ರನ್ನ ಮಾತಾಡೋದಕ್ಕೆ ಏನ್ ಇವ್ರು ಇಚ್ಛೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ಆ ಶಾಸಕ ಹೆಂಗ್ ಮಾತಾಡ್ತಾನೆ ಇವ್ರು ಇಷ್ಟು ಜನ ಪ್ರತಿಭಾವಂತ ನಾವು ಶಾಸಕರಾಗಿರ್ಕೊಂಡು ಅವ್ರಿಗೆ ಗೌರವದಿಂದ ಇವರು ವರ್ತಿಸಬೇಕು. ಗೌರವ ಇದೆಯಾ ಈ ಸದನಕ್ಕೆ? ಗೌರವ ಇದ್ರೆ ಕ್ಷಮೆ ಕೇಳಿಸಿ. ಅವರು ಆಮೇಲೆ ಗೌರವತರ ವ್ಯಕ್ತಿ ನಾವು ವ್ಯಕ್ತಿಸಿದ್ರೆ ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ, ಇಂಥವ್ರಿಗೆಲ್ಲ ದಯವಿಟ್ಟು ಇಂಥವ್ರಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಸರಿಯಲ್ಲ ಅಧ್ಯಕ್ಷರ. ಶಿವಲಿಂಗೇ ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಆಯ್ತು, ಐ ಆಮ್ ಟೆಲಿಂಗ್. ಈಗ ಏನಾಗಿದ್ದು ಸರ್, ಯಾರು ಎದ್ದಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ಎಲ್ಲಿ ಶಿವಲಿಂಗೇಗೌಡ ನಿಮ್ಗೆ ಗೊತ್ತಿದೆ, ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿಯಿಂದ ನಾಯಿ ಅಂತ ಹೇಳಿದ್ರು. ಸುನೀಲ್ ಅವರೇ, ಅವ್ರು ಕೇಳಿ ಸರ್. ಅದಾದ್ಮೇಲೆ ಏನ್ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಮಾನ್ಯ ಅಧ್ಯಕ್ಷ, ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ. ಒಬ್ಬರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ ನಡೆಸಿ ಗೌರವ ಇದೆ ನಮ್ಗೆ. ಅಲ್ವಾ ತಾವು ಹೇಳಿದಿರಲ್ಲ, ಗೊತ್ತಾಗುತ್ತೆ. ನಿಮಗೆ ಬಹಳ ಖುಷಿ ಕೊಟ್ಟಿದೆ ಬಜೆಟ್ ಸೆಷನ್ ಅನ್ನ ನೋಡಿ ಬಂದಿದ್ದಲ್ಲ. ಆಯ್ತು, ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನೀಲ್ ಅವರು, ಅಶೋಕ್ ಅವ್ರು ಮಾತಾಡಿದ್ದೀರಿ. ನಿಲ್ಲಪ್ಪ ಒಂದ್ ಸೆಕೆಂಡ್. ಅಧ್ಯಕ್ಷರೇ,
ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟು ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂತಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ. ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ಸುಮ್ನೆ ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಕೂತಿದ್ರೆ ಪ್ರೆಸ್ ಮೀಟ್ ಪಕ್ಕ ಇವತ್ತು ಅವ್ರು ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು, ನೀವೆಲ್ಲ ಎಲ್ಲ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟಾಗಿ ಮಾತಾಡ್ತಾ ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ಅವರು ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪಕ್ಷ ನೂರಕ್ಕೆ 80 ಭಾಗ ಜನ ಅದೇ ತರ ಇದ್ದಾರೆ. ಹೇಳ್ರಿ ಇವ್ರ ಕಾಮತ್ ಅವರು ಹೀಗೆ ಮಾಡಿದವರು ಅಂದ್ರು ನಾನ್ ನಿಮ್ಮನ್ನ ತಂದವನು, ನಾನಿಲ್ಲ ಅಂದ್ರೆ ನೀವಿಲ್ಲ. 13ನೇವನು ಎಲ್ಲಿದ್ರಿ ನೀವು? 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ, ಆಪರೇಷನ್ ಜನರ ಪ್ರೀತಿ ಕಟ್ಟೋದ್ಕಲ್ಲಿ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಮಾತಾಡ್ತಾರೆ. ದಲಿತರಿಲ್ಲ, ಅಲ್ಪಸಂಖ್ಯಾತ ಅವ್ರ ಹತ್ರ ಮಾತಾಡಬೇಡಿ. ಅಧ್ಯಕ್ಷ, ನೀವು ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಮಾತಾಡ್ಲಿ. ಹೊಡಿತಾ ಇದ್ದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದು ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇವಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಕರ್ಕೊಂಬರ್ತೀನಿ. ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ನಾನು ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ನೀನು ಯಾರು ಮತ್ತೆ ನೋಡ್ತೇನೆ. ಆಯ್ತು ಶಿವಲಿಂಗ
ಕಳ್ಳ ಅಂತ ಹೇಳಿದ್ರಲ್ಲಪ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ. ಇಲ್ಲಿ ಕಳ್ಳ ಹೌದು, ಮಾತಾಡಿದೆ ಪಾರ್ಟಿನೇ ಸೇರಿಲ್ಲ. ಆಯ್ತು, ನೀವು ಸುಮ್ಮ ಕೂತ್ಕೊಳ್ಳೀಗ. ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವ್ರು ಕಳ್ಳ ಅನ್ನೋರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೆ ಜೀತ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವ್ರು ನೋಡಿ ಅಧ್ಯಕ್ಷ, ಇವರು ಇಲ್ಲಿ ಭಾಷಣ ಮಾಡಕ್ಕೆ ಮತ್ತು ಇವರು ಸರ್ಕಾರ ಇಬ್ರು ಭಾಷಣ ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಬಗ್ಗಲ್ಲ ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ರೆ ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದ್ರ ಕಾಪಿ ಬೇಕಾ? ಅಲ್ಲ, ಇದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲ, ಶಿವಲಿಂಗೇಗೌಡರು ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಿಂತಿದ್ದಾರೆ. ಹಿಂದಕ್ಕೋಗಲ್ಲ. ಅಮಿತ್ ಶಾ ಅನ್ನ ತಿಂದಿದ್ದೇನೇನ್ರಿ? ಯಾಕ್ರಿ ರೀತಿಯಲ್ಲಿ ಗೌರವದಿಂದ ಬಂದ್ವಿ, ನಮಗೆ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ. ಡ್ಯಾನ್ಸ್ ಯಾರು ಕೇಳೋದಿಲ್ಲ, ಕೇಳೋದಿಲ್ಲ. ನೀವು ಮೊದಲು ಕೇಳ್ರಿ, ಮೊದಲು ಕೇಳ್ರಿ.